ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಸುದ್ದಿಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಒಂದಲ್ಲ ಎರಡಲ್ಲ ಸುಮಾರು 20 ವರ್ಷಗಳ ಕಾಲ ಕಿರುತೆರೆಯಲ್ಲಿ ಟಾಪ್ ನಟಿಯಾಗಿ ಮೆರೆದವರು ಅಂತ ಹೇಳಿದ್ರೆ ಅದು ಸಿರಿಜಾ. ರಂಗೋಲಿ, ಮನೆಯೊಂದು ಮೂರು ಬಾಗಿಲು, ಬದುಕು, ಬಂದೇ ಬರುತ್ತಾವ ಕಾಲ, ಅಂಬಿಕಾ ಮುಂತಾದ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ ಸಿರಿಜಾ ಸಿನಿಮಾಗಳಲ್ಲೂ ಕೂಡ ಮಿಂಚಿದ್ದಾರೆ. ಸಿಂಹಾದ್ರಿಯ ಸಿಂಹ, ಚಂದು ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಸಿರಿಜಾ ಇದೀಗ ಬಿಗ್ ಬಾಸ್ ವೇದಿಕೆಗೂ ಕೂಡ ಬಂದಿದ್ರು. ಬಿಗ್ ಬಾಸ್ ಸೀಸನ್ 10 ಪ್ರಾರಂಭವಾದಾಗ ಅವರು 7ನೇ ಸ್ಪರ್ಧಿಯಾಗೂ ಕೂಡ ಸಿರಿಜಾ ಕಾಲಿಟ್ಟಿದ್ರು ಬಿಗ್ ಬಾಸ್ ಮನೆಯೊಳಗಡೆ. ಅಂತ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರೊಟ್ಟಿಗೆ ಚಂದು ಸಿನಿಮಾದಲ್ಲೂ ಕೂಡ ಸಿರಿಜಾ ಅವರು ಅಭಿನಯಿಸಿದ್ರು. ವೇದಿಕೆ ಮೇಲೆ ಆ ನೆನಪುಗಳನ್ನು ಕೂಡ ಮೆಲುಕು ಹಾಕಿಕೊಂಡಿದ್ರು. ನೀವ್ಯಾಕೆ ಇನ್ನೂ ಮದುವೆಯಾಗಿಲ್ಲ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೇನೆ, ನಾನು ತುಂಬ ಸೆನ್ಸಿಟಿವ್, ನಾನು ಪ್ರೊಫೆಷನಲ್ ಇರೋದ್ರಿಂದ ಹೆಚ್ಚಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುವಂತಹ ವ್ಯಕ್ತಿ ಬೇಕು, ನನಗೆ ತಂದೆ ಇಲ್ಲ, ನಮ್ಮ ಮನೆಗೆ ಅಳಿಯನಾಗಿ ಬರೋದಕ್ಕಿಂತ ಮಗನಾಗಿ ಬರುವವರು ಬೇಕು, ನಾವಿಬ್ಬರು ಹೆಣ್ಮಕ್ಳೇ ಇರೋದು, ಬರುವ ಅಳಿಯ ಮಗನಾಗಿ ಇರಬಹುದಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಆ ಭಯ ಈಗಲೂ ಕೂಡ ಕಾಡ್ತಾ ಇದೆ. ನಿಜವಾಗಿಯೂ ಮದುವೆ ಬೇಕಾ ಅಂದ್ಕೊಂಡಾಗ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಎಂದು ಕಿಚ್ಚ ಸುದೀಪ್ ಅವರಿಗೆ ನಟಿ ಸಿರಿಜಾ ಉತ್ತರವನ್ನು ಕೂಡ ನೀಡಿದರು. ಈಗೇನಪ್ಪ ವಿಷಯ ಅಂತ ಹೇಳಿದ್ರೆ, ಸಿರಿಜಾ ಅವರು ಮದುವೆಯ ಬಂಧನಕ್ಕೆ ಈಗ ಒಳಗಾಗಿದ್ದಾರೆ. ಯಾರನ್ನ ಮದುವೆ ಆಗಿದ್ದಾರೆ, ಹೊಸ ಬಾಳಿಗೆ ಕಾಲಿಟ್ಟಿರುವ ಅವರ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇನ್ನು ಸಿರಿಜಾ ಅವರು ನಾನಾಗಿರಬೇಕು ಎಂಬ ಆಸೆಯೊಂದಿಗೆ ಬಿಗ್ ಬಾಸ್ ಮನೆಗೆ ಬಂದರು. ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲರ ಜೊತೆಗೆ ಅನ್ಯೂನ್ಯತೆಯಿಂದ ಇದ್ದರು. ಕಾರ್ತಿಕ್ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲರೊಟ್ಟಿಗೂ ಕೂಡ ಒಂದು ಒಳ್ಳೆಯ ಮನೋಭಾವದಿಂದ ವರ್ತಿಸಬೇಕು, ನಾವಾಗಿರಬೇಕು ಅಂತ ಹೇಳಿ ಅವರಿಗೆ ತಿಳಿ ಮಾತನ್ನು ಕೂಡ ಸಿರಿಜಾ ಅವರು ಹೇಳಿದರು. ಎಲ್ಲರೂ ಅವರನ್ನು ಅಕ್ಕ ಅಕ್ಕ ಅಂತಲೇ ಕರಿತಾ ಇದ್ರು. ಅಂಥ ಸಂದರ್ಭದಲ್ಲಿ ಮದುವೆ ಇನ್ನೂ ಯಾಕಾಗಿಲ್ಲ ಅನ್ನುವ ನೋವನ್ನು ಕೂಡ ಅನೇಕ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಸಿರಿಜಾ ಅವರು. ಸೀರಿಯಲ್ ಮೂಲಕ ಚಪ್ಪಾಳಿಯನ್ನು ಗಿಟ್ಟಿಸಿಕೊಂಡಿದ್ದಂಥ ಸಿರಿಯವರು ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜೂನ್ 13ರಂದು ಉದ್ಯಮಿ ಪ್ರಭಾಕರ್ ಬೋರೇಗೌಡ ಅವರ ಜೊತೆ ಸಿರಿ ಹಸಿಮಣೆ ಏರಿದ್ದಾರೆ ಎನ್ನುವ ಸುದ್ದಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಅಂತಾನೆ ಹೇಳ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿನ ಭೋಗ ನಂದೀಶ್ವರ ದೇವಾಲಯದಲ್ಲಿ ಸಿರಿ ಮತ್ತು ಉದ್ಯಮಿ ಪ್ರಭಾಕರ್ ಮದುವೆ ಗುರು ಹಿರಿಯರ ಸಮ್ಮುಖದಲ್ಲಿ ಜರುಗಿದೆ. ಪ್ರಭಾಕರ್ ಅವರು ಮೂಲತಃ ಮಂಡ್ಯದವರಾಗಿದ್ದು ಸದ್ಯ ಬೆಂಗಳೂರಿನಲ್ಲೇ ಕೂಡ ಅವರು ನೆಲೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗುರು ಹಿರಿಯರು ನಿಶ್ಚಯಿಸಿದ ಮದುವೆ ಇದಾಗಿದ್ದು ಜೂನ್ 13ರಂದು ಸರಳವಾಗಿ ಮದುವೆ ಕೂಡ ನಡೆದಿದೆ. ಸದ್ಯ ನಟಿಯ ಮದುವೆ ಸುದ್ದಿ ಕೇಳಿ ಅಭಿಮಾನಿಗಳು ಶುಭವನ್ನು ಕೂಡ ಕೋರ್ತಾ ಇದ್ದಾರೆ. ಅಂದಹಾಗೆ ಮನೆಯೊಂದು ಮೂರು ಬಾಗಿಲು, ರಂಗೋಲಿ, ಬದುಕು ಸೀರಿಯಲ್ಗಳ ಮೂಲಕ ಪ್ರೇಕ್ಷಕರ ಗಮನವನ್ನು ಈ ನಟಿ ಸೆಳೆದಿದ್ರು. ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. 2 ದಿನಗಳ ಹಿಂದೆ ಹಸೆಮಣೆ ಶಾಸ್ತ್ರ ಅಂದರೆ ಅರಿಶಿನ ಶಾಸ್ತ್ರವನ್ನು ಕೂಡ ಅವ್ರು ಮಾಡಿಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಇದು ಯಾವುದೋ ಸೀರಿಯಲ್ ಕ್ಲಿಪ್ ಇರ್ಬೋದು, ಮೂವಿ ಕ್ಲಿಪ್ ಇರ್ಬೋದು ಅಂತ ವೀಕ್ಷಕರು ಕೂಡ ಅಂದ್ಕೊಂಡಿದ್ರು. ಆದರೆ ಅದು ಮೂವಿ ಕ್ಲಿಪ್ ಅಲ್ಲ, ಸಿರಿಯವರ ಅರಿಶಿನ ಶಾಸ್ತ್ರದ ಒಂದು ಫೋಟೋ ಕೂಡ ಆಗಿತ್ತು. ಯಾರಿಗೂ ಕೂಡ ಅಷ್ಟು ಡೌಟ್ ಬಂದೇ ಇರಲಿಲ್ಲ ಅವರು ಮದುವೆ ಆಗ್ತಾರೆ ಅಂತ. ಯಾರಿಗೂ ಕೂಡ ಪ್ರಚಾರವನ್ನು ಕೂಡ ಮಾಡಿರಲಿಲ್ಲ. ಒಂದು ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸಿರಿಜಾ ಅವರು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಸಿರಿಜಾ ಅವರು ಈಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವುದು ಅವರ ಅಭಿಮಾನಿಗಳಲ್ಲಿ ಸಂತಸವನ್ನು ತಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಎಲ್ಲರೂ ಕೇಳ್ತಿದ್ದಂಥ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಸಿರಿಜಾ ಅವರು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು, ಯಾವುದೇ ಒಂದು ಸಭೆ ಸಮಾರಂಭಗಳಿಗೂ ಹೋದರೂ ಕೂಡ ಯಾಕಿನ್ನೂ ಮದುವೆ ಆಗಿಲ್ಲ, ಮದುವೆ ಆಗಿ ಅಂತ ಹೇಳಿ ಫ್ರೆಂಡ್ಸು, ಫ್ಯಾಮಿಲಿ ಜೊತೆಗೆ ಅಭಿಮಾನಿಗಳು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು ಸಿರಿಜಾ ಅವರು ಬಯಸಿದಂತೆ ಮನೆಗೆ ಮಗನಾಗಿ ಬರಬೇಕು, ಅಳಿಯನಾಗಿ ಬರಬಾರ್ದು ಅಂತ ಹೇಳಿ ಅವರು ಅಂದ್ಕೊಂಡಿದ್ರು. ಅದೇ ರೀತಿಯ ಅವ್ರಿಗೆ ಹುಡುಗ ಸಿಕ್ಕಿದ್ದಾನೆ ಅಂತಲೇ ನಾವೆಲ್ಲರೂ ಕೂಡ ಹಾರೈಸೋಣ. ಜೊತೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವಂತಹ
ಸಿರಿಜಾ ಅವರಿಗೆ ಒಳ್ಳೆಯದಾಗಬೇಕು ಅನ್ನೋದೇ ಅವರ ಅಭಿಮಾನಿಗಳ ಆಶಯ. ಇನ್ನು ಸಿರಿಜಾ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ, ಚಪ್ಪಾಳೆಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಈಗ ಮದುವೆಯ ಒಂದು ಬಾಂಧವ್ಯಕ್ಕೆ ಒಳಗಾಗಿದ್ದಾರೆ. ಅವರ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಹಾರೈಸ್ತಾ ಇದ್ದಾರೆ. ನೀವು ಕೂಡ ಎಲ್ಲರೂ ಕೂಡ ಸಿರಿಜಾ ಅವರಿಗೆ ವೈವಾಹಿಕ ಜೀವನಕ್ಕೆ ವಿಶಸ್ಸನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.